ಬೆತ್ತಿಗೆ ಯಾರದವ್ರೆ ರೀ ನಿಧಾನಕ್ಕೆ ತಿನ್ರಿ, ಬೇಕಾದ್ರೆ ಇನ್ನೊಂದು ಪ್ಯಾಕೆಟ್ ತರಿಸ್ಕೊಡ್ತೀನಿ. ನಿಮಗೂ ನೆತ್ತಿಗೆ ಇರುತ್ತಾ? ಅಲ್ಲೇ ಇದೆ, ನೀರು ತಗೊಳ್ಳಿ. ತಗೋ. ಓ ಮೂರ್ತಿ, ಬನ್ನಿ ಕುತ್ಕೊಳ್ಳಿ. ಮಂಗಳ, ಕಾಫಿ ತಗೊಂಬಮ್ಮ. ಕಾಫಿ ಏನ್ ಬೇಡಿತ್ತು? ಏನು ಪೂಜೆಗೆ ಬತ್ತೆ ಹೊಸ್ಕೊಂಡ್ ಕೂತಿದ್ದೀರಿ ಆರಾಮಾಗಿ? ಅಲ್ಲ, ನಾನು ಕಂಡು ಕೂಡ್ಲೆ ಸುಶಾಂತ್ ಎಲ್ಲಿ ತೋರಿಸಿ ಮೂರ್ತಿ ಅಂತ ಕೇಳ್ತೀರಾ ಅಂತ ಅನ್ಕೊಂಡೆ. ಇದೇನಿದು? ಮೂರ್ತಿ, ಪ್ರತಿ ಸತಿ ನಿಮ್ಮನ್ನು ನೋಡಿದಾಗೆಲ್ಲ ಅದೇ ಕೇಳಬೇಕು ಅನ್ಸುತ್ತೆ. ಆದ್ರೆ ಏನ್ ಮಾಡೋದು, ನನಗೆ ಗೊತ್ತಿದೆ ನೀವು ನನ್ನನ್ನು ಕರ್ಕೊಂಡು ಹೋಗಲ್ಲ ಅಂತ. ಅದಕ್ಕೆ ನಾನು ಯಾಕೆ ಕೇಳಿ ಬೇಜಾರು ಮಾಡ್ಕೋಬೇಕು? ನನ್ನ ವಿಷಯ ಬಿಡಿ. ಮೊನ್ನೆ ನಮ್ಮ ಯಜಮಾನ್ರು ನಿಮ್ಮ ಜೊತೆ ಹಾಗೆ ಮಾತಾಡಿದ್ರು ಅಂತ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಚಿಚೆ, ಅದಕ್ಕೆಲ್ಲ ಯಾಕೆ ಬೇಜಾರು? ಧರ್ಮ ಏನೋ ಮನ್ಸು ಕಚ್ಕೊಂಡು ಕೊರಗ್ತಾ ಇದ್ದಾನೆ ಅನ್ಸುತ್ತೆ. ಅದ್ರೊಂದು ಮಾತು ಅಂದಿದ್ದಾನೆ ಅಷ್ಟೇ, ಪರವಾಗಿಲ್ಲ ಬಿಡಿ. ಸರಿ ಮೂರ್ತಿ. ಮಂಗಳ, ಕಾಫಿ ತರಕ್ಕೆ ಎಷ್ಟೊತ್ತಮ್ಮ? ಬಂದೇಮ್ಮ. ತಗೊಳ್ಳಿ. ಮೂರ್ತಿ ಸರ್, ಅಮ್ಮ ಅವರು ತಿಂಡಿನೇ ತಿಂದಿಲ್ಲ. ನೋಡೋದಿಕ್ಕೆ ಆರಾಮಾಗಿದ್ದಾರೆ ಅಂತ ಅನ್ಸುತ್ತೆ. ಯಾಕಿಬ್ರು ಹೀಗಿದ್ದೀರ? ನಿಮ್ಮ ಮಗ ಚೆನ್ನಾಗಿದ್ದಾನೆ ಅಂತ ಹೇಳ್ತಾ ಇದ್ದೀನಿ ತಾನೆ? ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ವಾ ನಿಮಗೆ? ಇದು ನಂಬಿಕೆ ಪ್ರಶ್ನೆ ಅಲ್ಲ ಮೂರ್ತಿ. ನಿಮ್ಮ ಮೇಲೆ ನಂಬಿಕೆ ಇಲ್ಲದೆ ಹೋಗಿದ್ರೆ ನಿಮಗೆ ಕೆಲಸ ವಹಿಸ್ತಾ ಇದ್ರಾ? ಮಗ ಕಣ್ಮುಂದೆ ಇಲ್ಲದೆ ಹೋದ್ರೆ, ಅದು ಈ ತರ ಹೊರಗಡೆ ಇದ್ರೆ ಯಾವ ತಾಯಿ ತಾನೇ ಖುಷಿಯಾಗಿರ್ತಾಳೆ ಹೇಳಿ? ನಿಮ್ಮ ಪರಿಸ್ಥಿತಿನೂ ನಂಗೆ ಅರ್ಥ ಆಗತ್ತೆ. ಆದ್ರೆ ಇದು ಒಂದು ಟೈಮು. ಅಲ್ಲ, ಮಗ ಏನು ಪರ್ಮನೆಂಟ್ ಆಗಿ ಏನು ಆಚೆ ಹೋಗಿಲ್ವಲ್ಲ, ಸ್ವಲ್ಪ ದಿನ ಅಷ್ಟೇ, ಆಮೇಲೆ ಬರ್ತಾನೆ. ಅಲ್ಲಿ ತನಕ ನೀವು ಸ್ವಲ್ಪ ತಾಳ್ಮೆ ತಗೋಬೇಕು. ನಿಮ್ಮ ಆರೋಗ್ಯ ನೋಡ್ಕೋಬೇಕು, ಊಟ ತಿಂಡಿ ಸರಿಯಾಗಿ ಮಾಡ್ತಾ ಇರ್ಬೇಕಲ್ವಾ? ಅಂದಾಗೆ ನಿಮ್ಮಿಂದ ಒಂದು ಹೆಲ್ಪ್ ಆಗಬೇಕಿತ್ತು. ಕೇಳ್ಬೋದಲ್ವಾ ಗೊತ್ತಾಗ್ತಿಲ್ಲ. ಆದರೆ ಅದು ಸುಶಾಂತಂಗೆ ಸಂಬಂಧಿಸಿದ್ದು. ರಾಜಕ್ಕೆ ಸಂಬಂಧಪಟ್ಟಿದ್ದ? ಇದೇನ್ ಮೂರ್ತಿ, ಕೇಳಿ, ಸಹಾಯ ಮಾಡ್ತೀರಾ ಅಂತ ಕೇಳೋದೇನಿದೆ? ಇದು ವಿಷಯ ಹಾಗಲ್ಲ, ಅದು ಸ್ವಲ್ಪ ಸೂಕ್ಷ್ಮವಾಗಿದೆ. ಏನು ಅಂದರೆ, ಸುಶಾಂತಕ್ಕೆ ಸಂಬಂಧಿಸಿರೋ ವಿಷಯ ಒಂದು ಅಮಲಾ ಹತ್ರ ಇರೋ ಪೆನ್ ಡ್ರೈವಲ್ಲಿ ಇದೆ ಅಂತ ನಂಗೆ ಅನ್ಸುತ್ತೆ. ಆ ಪೆನ್ ಡ್ರೈವ್ನ ಅಮಲಂಗೆ ಗೊತ್ತಾಗದೇ ಇರೋ ಹಾಗೆ ತಂದು ಕೊಡ್ಬೋದಾ? ಇದೇನ್ ಮೂರ್ತಿ, ಅಮಲಂಗ್ ಗೊತ್ತಾಗದೇ ಇರೋ ಹಾಗೆ ಯಾಕೆ ತಂದು ಕೊಡ್ಬೇಕು? ಹಾಗಲ್ಲ, ಕೆಲವೊಂದು ವಿಚಾರಗಳನ್ನ ಎಕ್ಸ್ಪ್ಲೇನ್ ಮಾಡೋದು ಕಷ್ಟ. ನೀವು ತಂದು ಕೊಟ್ಟಿದ್ರೆ ತುಂಬಾ ಹೆಲ್ಪ್ ಆಗ್ತಾ ಇತ್ತು. ಅಲ್ಲ ಮೂರ್ತಿ, ಅವಳೇನ್ ಬೇರೆ ಅವಳ? ನಿಮ್ಗೆ ಅದ್ ಏನ್ ಬೇಕು ಅದನ್ನ ಅವಳ ಡೈರೆಕ್ಟ್ ಆಗಿ ಕೇಳಿದ್ರೆ ಅವಳೇ ನಿಮಗ್ ಕೊಡಲ್ವಾ? ಮೂರ್ತಿ, ಅಷ್ಟಕ್ಕೂ ನೀವೇನ್ ಬೇರೆಯವ್ರ? ನಾವ್ ಯಾವತ್ತೂ ನಿಮ್ಮನ್ನ ನಮ್ ಮನೆಯವರು ಅಂತಾನೆ ತಿಳ್ಕೊಂಡಿದೀವಲ್ಲ. ಅಂಥದ್ರಲ್ಲಿ ನಿಮಗ್ ನಮ್ ಮನೆಯವ್ರ ಬಗ್ಗೆ ಅನುಮಾನನ? ಅದ್ರಲ್ಲೂ ನೀವು ನನ್ ಮಗಳ ಬಗ್ಗೆ ಅನುಮಾನ ಪಡ್ತಾ ಇದ್ದೀರಾ? ಅಲ್ಲ ಅದಕ್ಕೆ ಅದು ಹಾಗಲ್ಲ. ವಿಷಯ ಏನಪ್ಪಾ ಅಂತಂದ್ರೆ, ನೋಡಿ ಮೂರ್ತಿ, ಇದೆಲ್ಲ ಚರ್ಚೆ ಮಾಡ್ಕೊಂಡು ಕುತ್ಕೊಂಡ್ರೆ ವಿಷಯ ಸುಮ್ನೆ ದೊಡ್ಡದಾಗತ್ತೆ. ನಾನೀಗ ಅವಳನ್ನೇ ಕರಿತೀನಿ, ನಿಮ್ಗೇನ್ ಬೇಕೋ ಅವಳನ್ನೇ ಕೇಳ್ಕೊಳ್ಳಿ. ಅಯ್ಯೋ ಅದು ಹಾಗಲ್ಲ, ನನ್ ಮಾತು ಕೇಳಿ. ಹಾಗಲ್ಲ ಅಂದ್ರೆ ಏನರ್ಥ? ಅಲ್ಲ, ಅವಳು ಗೊತ್ತಿಲ್ಲದೆ ಪೆನ್ ಡ್ರೈವ್ ನ ನಿಮಗ್ ತಂದು ಕೊಡ್ಬೇಕು ಅಂದ್ರೆ ಅವಳೇನಾದ್ರು ತಪ್ಪು ಮಾಡಿದಾಳೆ ಅಂತಾನ? ಈಗ ಅವಳೇನಾದ್ರು ತಪ್ಪು ಮಾಡಿದ್ರೆ ಇವಾಗ್ಲೇ ಎಲ್ಲ ಕ್ಲಿಯರ್ ಆಗ್ಬಿಡ್ಲಿ. ನಾನು ಅವಳ ಇವಾಗ್ಲೇ ಕರಿತೀನಿ. ಒಂದ್ ನಿಮಿಷ ಇರಿ ಮೂರ್ತಿ. ಅಮ್ಮು, ಅಮ್ಮು ಬಾಯ್ಲಿ. ಸರ್ ಸ್ವಲ್ಪ ಸ್ಟೈಲಾಗಿ ನಿಂತ್ಕೊಳ್ಳಿ ಸರ್, ಪಂಚೆ ಎಲ್ಲ ಇಟ್ಕೊಂಡು ಹಿಂಗೆಲ್ಲ ನಿಂತ್ಕೊಳ್ಳಿ.
ಸರ್ 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 ಸ್ವಲ್ಪ ಒಂದು ಗೆಡದೆ ಎತ್ತಿ ಸರ್. ಸ್ಟೈಲಾಗಿ ನಿಂತ್ಕೊಳ್ಳಿ, ಕೈ ಎತ್ತಿ ಸರ್ ಮೇಲೆ. ಈ ಕಡೆ ನೋಡಿ, ಸ್ಮೈಲ್ ಮಾಡಿ ಸರ್. ಸ್ಮೈಲ್, ಸೂಪರ್. ಆ ಕಡೆ ನೋಡಿ ಸರ್. ಏಯ್, ನಂದೊಬ್ಬಂದ ಫೋಟೋ ಎಷ್ಟು ಅಂತ ತೆಗಿತೀಯ? ಮದ್ವೆ ಫೋಟೋ ಅಂತಂದ್ರೆ ಗಂಡು ಹೆಣ್ಣು ಇಬ್ರು ಇರ್ಬೇಕಾಗ್ತದೆ. ಕರಿ ಅವ್ರನ್ನ. ಸರ್, ಪ್ರೀ ವೆಡ್ಡಿಂಗ್ ಶೂಟ್ ಅಂದ್ರೆ ಸೋಲನ್ನು ತೆಗಿತಾರೆ ಸರ್. ಸೋಲು ನನ್ನ ಮಗನೇ, ನನ್ನ ಜೀವಮಾನದಲ್ಲಿ ಸೋಲೋ ಮಾತೇ ಇಲ್ಲ. ಏನ್ ಅನ್ಕೊಂಡಿರ್ತೀಯ? ಲೇ, ನಾನು ಯಾರು ಗೊತ್ತಿದ್ದೋ? ನಾವಮ್ಮ ಯಾರು ಗೊತ್ತಾ? ನಾವಮ್ಮ ಬಸ್ಬಿಡ್ರೆ ನಿನ್ನ ಕಿತ್ತೋದ್ ಸೆಕೆಂಡ್ ಹ್ಯಾಂಡ್ ಕ್ಯಾಮ್ರಾ ನಿನ್ನ ಎಲ್ಲ ಒಟ್ಟಿಗೆ ಸೇರಿಸ್ಕೊಂಡ್ಕೊಂಡ್ಬಿಡ್ತಾಳೆ. ಸರ್ 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 ಯಾಕೆ ಸರ್ ಕೋಪ ಮಾಡ್ಕೋತೀರಾ? ಒಬ್ಬರೇ ನಿಂತ್ಕೊಂಡು ತೆಗ್ಸ್ಕೋತಾರಲ್ಲ ಅದನ್ನ ಸೋಲೋ ಅಂತಾರೆ ಸರ್. ಸರ್ ಸ್ವಲ್ಪ ತಾಳ್ಮೆಯಿಂದ ಇರಿ ಸರ್, ಪ್ಲೀಸ್ ಸರ್. ಯಾವನಿಗೆ ತಾಳ್ಮೆ ಗೀಳ್ಮೆ ಅಂತ ಮಾತಾಡ್ತಿದ್ಯಾ? ಯಾಕೆ ಸರ್, ಜಾಸ್ತಿ ಆಯ್ತಾ? ಏಯ್, ನನ್ನ ಮಗನೇ, ನಿನ್ನ ಪ್ಲಾನ್ ಎಲ್ಲ ನನಗೆ ಗೊತ್ತಿಲ್ಲ ಅಂತ ಅನ್ಕೊಂಡ್ಯಾ? ಇಲ್ಲೇನಾರ ನನ್ನ ಹತ್ರ ಆಟ ಆಡಕ್ ಬಂದ್ರೆ ಗೊತ್ತಲ್ಲ. ನಾನು ಯಾಕೆ ಆಟ ಆಡಲಿ? ನಿಂಗೆ ಅಷ್ಟೊಂದು ಡೌಟ್ ಇದ್ರೆ ನಿಮ್ಮ ಬೌನ್ಸರ್ಸ್ನ ಪಕ್ಕದಲ್ಲಿ ನಿಲ್ಸ್ಕೊಂಡು ಫೋಟೋ ತೆಗ್ಸ್ಕೊ. ಆ ಫೋಟೋ ನಿಮ್ಮ ಕಟ್ಔಟ್ ಹಾಕ್ಸ್ಕೊ. ಏಯ್, ಏನೋ ಮಾತಾಡ್ತಿದ್ಯಾ? ನಾನು ಬದುಕಿದ್ದಾಗ ಕಟೌಟ್ ಹಾಕು ಅನ್ನೋದೆಲ್ಲ ಮಾತಾಡ್ತೀಯಾ? ನನ್ನ ಮಗನೇ, ನನಗೆ ಚೆನ್ನಾಗಿ ಗೊತ್ತು. ನೀನು ಮಾವನ್ ಮುಂದೆ ಒಂದು ಮಾತಾಡ್ತೀಯಾ, ನನ್ನ ಮುಂದೆ ಒಂದು ಮಾತಾಡ್ತೀಯಾ? ಮಗನೇ ಅಷ್ಟೇ. ನಾನು ಆಟ ಆಡ್ತಿರೋದು ನಿನ್ನ ಪಿಕ್ ಪಾಕೆಟ್ ಸ್ಟೋರಿನ ಹೇಳ. ಹೇಳಿದ್ರೆ ಇವತ್ತೇ ನಿನ್ನ ಮದುವೆ. ಬೇಡ. ಏಯ್ ಮಗಳೇ, ನೋಡು, ನಮ್ಮ ಹುಡುಗಿ ಮುಂದೆ ನಿಂಗೆ ಅವಮಾನ ಆಗ್ಬಾರ್ದು ಅಂತ ಸುಮ್ಮನೆ ಹೋಗ್ತಾ ಇದ್ದೀನಿ. ಇಲ್ಲಾಂದ್ರೆ ಮಗನೇ ಇವತ್ತು ಈ ಪಾರ್ವತಿ ಹತ್ರ ಇವತ್ತು ಕೊಡೋ ಬಡ್ಡಿನ ನಾಳೆ ಕೊಡ್ತೀನಿ ಅಂತ ಹೇಳೋಕ್ಕಾಗ್ದೆ ಧೈರ್ಯ ಇಲ್ಲದೆ ಎಷ್ಟೋ ಜನ ಆತ್ಮಹತ್ಯೆ ಮಾಡ್ಕೊಂಡು ಸಾಯ್ತಾವೆ. ನಾನು ಆರಿಸಿರೋ ಹುಡುಗಿ ನನ್ನ ಮುಂದೆನೆ ನಿಂತ್ಕೊಂಡು ನನ್ನ ಮಗನ್ನೇ ಮದುವೆ ಆಗಕ್ಕಿಲ್ಲ ಅಂತ ಹೇಳ್ತೀಯಲ್ಲ, ಏಟ ಧೈರ್ಯ ನಿನಗೆ? ನೋಡ ಇಲ್ಲ ನನ್ನ ಮಗನ, ಏನೇ ಕಮ್ಮಿ ಆಗಿದೆ ಅವನ್ಗೆ? ಏನ್ ಕಮ್ಮಿ ಆಗಿದೆ ಅವನ್ಗೆ? ತಪ್ಪು ತಿಳ್ಕೊಬೇಡಿ ಮಾ, ನಾನು ನಿಮ್ಮ ಮಗನ ಬಗ್ಗೆ ಕೆಡ್ದಾಗ ಹೇಳ್ತಿಲ್ಲ. ನನ್ನ ಕನ್ಸನ್ ನನ್ಸ್ ಮಾಡ್ಕೊಳ್ಳೋದಕ್ಕೆ ಒಂದೇ ಒಂದು ಅವಕಾಶ ಕೊಡಿ ಅಂತ ಕೇಳ್ಕೊತಿದ್ದೀನಿ. ಏಯ್, ಏನೇ ಕನ್ಸು? ಏನ್ ಕನ್ಸು? ತಿರ್ಬೋಕಿ ಕನ್ಸು. ಇನ್ನ ತಿರ್ಬೋಕಿ ಕನಸ್ನ ಮದ್ವೆ ಆದ್ಮ್ಯಾಕು ಕಾಣಬಹುದು. ಕನಸ್ ಕಾಣಕ್ಕೆ ಮದುವೆ ಆದ್ರೇನು ಆಗದೆ ಇದ್ರೇನು, ಮದುವೆ ಆದ್ಮ್ಯಾಕು ನಿನ್ನ ಕನಸನ್ನ ಕಾಣಬಹುದು. ನಾನ್ ದೊಡ್ಡ ಬಿಸ್ನೆಸ್ ವುಮನ್ ಆಗ್ಬೇಕು. ಬಿಸಿನೆಸ್ ಮಾಡು, ಯಾರು ಬೇಡ ಅಂದೋರು? ಮದುವೆ ಆದ್ಮ್ಯಾಕು ಮಾಡು. ಈಗ ನಾ ಮಾಡ್ತಿಲ್ದೆ? ನನ್ನ ಗಂಡ ನನ್ ಬಿಟ್ಟು ಓಡ್ ಹೊಂಟೋದ್ರು ಬಿಸಿನೆಸ್. ಹಂಗೆಯ ನೀನು ಮದುವೆ ಆದ್ಮ್ಯಾಕು ಮಾಡು ಬಿಸಿನೆಸ್. ಉರ್ಸಿ ನಿನ್ನ ಹೆಂಡ್ರು ಅದೇನೋ ಬಿಸಿನೆಸ್ ಮಾಡ್ತಾರಂತೆ, ಬಿಸಿನೆಸ್. ನೀನು ಮದುವೆ ಆದ್ಮ್ಯಾಕು ಅವಳಿಗೆ ಸಪೋರ್ಟ್ ಮಾಡಬೇಕು, ಸಪೋರ್ಟ್. ಸರಿಯಾ? ಮದ್ವೆ ಆದ್ಮೇಲೆ ನಾನು ಕೆಲಸ ಮಾಡೋದು ಇಷ್ಟ ಇಲ್ಲ ಅಂತ ನೀವೇ ಹೇಳಿದ್ದೀರಾ ಅಲ್ವಾ? ದಯವಿಟ್ಟು ನನ್ ಮಾತ್ ಕೇಳಿ. ನಾನ್ ನಿಮ್ಗೆ ಯಾವ ರೀತಿಲೂ ತಕ್ಕನಾದ ಸೊಸೆ ಅಲ್ಲ. ನಿಮ್ ದಾರಿನೇ ಬೇರೆ, ನನ್ ದಾರಿನೇ ಬೇರೆ. ನಿಮಗೆ ನನಗಿಂತ ಒಳ್ಳೆ ಸೊಸೆ ಸಿಗ್ತಾಳೆ ಅಮ್ಮ. ದಯವಿಟ್ಟು ನನ್ ಪಾಡಿಗೆ ನನ್ನ ಬಿಟ್ಬಿಡಿ. ಲೇ ಅಮ್ಮಿ, ನೀ ಹೇಳಕ್ ಮುಂಚೆಯೇ
ನಿನಗೆ ಈ ಮದುವೆ ಬೇಡ ಅಂತ ನಂಗೆ ಚಂದಾಗಿ ಗೊತ್ತಿತ್ತು. ಆದರೆ ಈ ಮದುವೆ ನಂಗೆ ಬೇಕು. ನನ್ನ ಮಗ ಪುರ್ಸಿಗೆ ಬೇಕು. ನೀನು ನನ್ನ ಮನೆ ಸೊಸೆ ಆಗಬೇಕು ಅಂತಲೇ ನಿಮ್ಮಪ್ಪನಿಗೆ ರಾಸಿ ರಾಸಿ ಎಣಿಸಿವ್ನಿ ದುಡ್ಡ. ಅಲ್ಲ ಅಮ್ಮು, 100 ಪೆನ್ ಡ್ರೈವ್ ಇದೆ ಅಂದೆ, ಇಲ್ಲಿ ನೋಡಿದ್ರೆ ಇಷ್ಟೇ ಇದೆ. ಅದು ಬಾಯಿ ಮಾತು ಕೇಳಿದೆ ಅಮ್ಮ, ನನ್ನ ಹತ್ರ ಇರೋದಿಷ್ಟೇ. ಇದ್ರಲ್ಲಿ ಏನ್ ಬೇಕಂತೆ? ನನಗೆ ಏನಮ್ಮ ಗೊತ್ತು. ಈಗ ಹನುಮಂತನ್ಗೆ ಸಂಜೀವಿನಿ ತಗೊಮ್ಮ ಅಂತ ಹೇಳಿದ್ರು. ಹನುಮಂತನ್ಗೆ ಗೊತ್ತಿತ್ತಾ ಸಂಜೀವಿನಿ ಯಾವ್ದು ಅಂತ? ಅದಕ್ಕೆ ಅವ್ನು ಏನ್ ಮಾಡ್ದ ಹೇಳು? ಇಡೀ ಪರ್ವತಾನೆ ಹೊತ್ಕೊಂಬಂದ್ ಕೊಟ್ಟ. ಈಗ ನಾನು ಅಷ್ಟೇ ಈ ಬಾಕ್ಸ್ ನೆತ್ಕೊಂಡು ಮೂರ್ತಿಗೆ ಕೊಡ್ತೀನಿ. ನನ್ಗಿದೆಲ್ಲ ಏನೇ ಗೊತ್ತು, ಎಲ್ಲ ತಗೊಂಡು ಮೂರ್ತಿಗೆ ತೋರ್ಸೋದಷ್ಟೇ. ಅಮ್ಮ, ಅದರಲ್ಲಿ ಆಫೀಸ್ ವರ್ಕ್ ರಿಲೇಟೆಡ್ ಎಲ್ಲ ಇರುತ್ತೆ, ಅದನ್ನೆಲ್ಲ ಯಾಕೆ ತೋರಿಸೋದು ಅಂತ. ಅಮ್ಮು, ಆಫೀಸಿಗೆ ಸಂಬಂಧಪಟ್ಟಿದ್ದು ಮೂರ್ತಿ ಗೊತ್ತಿರಲ್ವಾ? ನಿಮ್ಮ ಅಪ್ಪ ಮತ್ತೆ ಮೂರ್ತಿ ಮಾತಾಡ್ಕೊಂತಾನೆ ಆಫೀಸ್ ನಿರ್ಧಾರಗಳು ತಗೊಳ್ಳೋದು. ಅಮ್ಮ, ಆಫೀಸ್ದೇ ಅಲ್ಲ, ಪರ್ಸ್ನಲ್ದು ಏನೇನೋ ಇರುತ್ತೆ, ಅದೆಲ್ಲ ಮೂರ್ತಿ ಅಂಕಲ್ ಮುಂದೆ ಪ್ರದರ್ಶನ ಮಾಡೋಕ್ಕಾಗತ್ತಾ? ಅಮ್ಮು, ಮೊದಲನೇದಾಗಿ ಮೂರ್ತಿಗೆ ನಿನ್ ಮೇಲೆ ಸಂಶಯ ಬರಬಾರ್ದಾಗಿತ್ತು. ಈಗ ಸಂಶಯ ಬಂದಿದೆ ಅಂದ್ಮೇಲೆ ನಮ್ಮ ಮಧ್ಯೆ ಮಾನ ಮರ್ಯಾದೆ ಅಂತೆಲ್ಲ ನೋಡ್ಬಾರ್ದಮ್ಮ. ನೋಡಮ್ಮು, ಮೊದಲು ಸಂಶಯ ಬಗೆಹರಿಸ್ಬೇಕು. ಈಗ ನನ್ನ ಜೊತೆ ಸುಮ್ಮನೆ ವಾದ ಮಾಡ್ಬೇಡ, ಬಾ. ಇಷ್ಟೇ ಪೆನ್ ಡ್ರೈವ್ ಇರೋದು? ಇಷ್ಟೇ, ನನ್ನ ಕತೆ ಮುಗೀತು. ಸ್ಯಾಂಡಿ ಜೈಲ್ಗೆ ಹೋಗಿ ರಾಜ್ ಮನೆಗೆ ವಾಪಸ್ ಬರ್ತಾನೆ. ಇನ್ನು ಮುಂದೆ ಅವನು ರಾಜ್ ಹೋಗಿ ರಾಜ ಆಗ್ತಾನೆ. ಅಷ್ಟೇ ನನ್ನ ಕತೆ.